ಒಬ್ಬ ಮಹಾರಾಜ ಇದ್ದ. ಆ ಮಹಾರಾಜನ ರಾಜಧಾನಿಯೊಳಗ ಒಬ್ಬ ಮನುಷ್ಯ ಮುಪ್ಪಿನವ, ಸುಮಾರು 70 ವರ್ಷ ವಯಸ್ಸಾಗಿತ್ತು. ಮಹಾರಾಜರ ಹತ್ತಿರ ಹೋದ. ಮಹಾರಾಜರೇ, ನಾನು 70 ವರ್ಷ ಬದುಕಿದ್ದೇನೆ, ಚೆನ್ನಾಗಿಯೇ ಬದುಕಿದ್ದೇನೆ. ಒಂದೆರಡು ಮಕ್ಕಳಿದಾರ, ಒಂದು ಮನೆ ಅದ. ಆದರೂ ಸಹಿತ ಜೀವನದಲ್ಲಿ ಏನದ ಹೇಳಿ, ಬರೇ ದುಡಿಯೋದಾತು ಉಣ್ಣೋದಾತು, ಆದರೆ ಶ್ರೀಮಂತಿಕೆನೇ ಬರಲಿಲ್ಲ ಅಂದ. ನನ್ನೊಂದು ಕೊನೆ ಇಚ್ಛೆ ಮಹಾರಾಜರೇ, ನಾನು ಶ್ರೀಮಂತ ಅಂತ ಸಾಯಬೇಕು ಅಂತ ಮನಸ್ಸಂಗ. ನಾನು ಶ್ರೀಮಂತ ಅನಿಸಿಕೊಂಡು ಸಾಯಬೇಕು, ಕೊರತಿಲ್ಲ. ಕೇಳಂಗದ ಕಥೆ. ಉಣ್ಣಾಕ ಕೊರತಿಲ್ಲ, ಉಡಾಕ ಕೊರತಿಲ್ಲ, ಮನ್ಯಾಗ ಜನ ಅದಾರ, ಇರಾಕ ಮನಿ ಅದ, ಆದ್ರ ಇಡಾಕ ಸಂಪತ್ತಿಲ್ಲ ಅಂತ ಕೊರಗದ ಒಳಗ. ಅದಕ್ಕೆ ಮಹಾರಾಜನ ಹತ್ತಿರ ಹೋಗಿ, ಮಹಾರಾಜರೇ, ನಾನೇನು ಬಹಳ ದಿವಸ ಬದುಕುವುದು ಬಹಳ ಕಷ್ಟ, ಇರೋದರಾಗ ನಾನು ಶ್ರೀಮಂತ ಅಂತ ಅನಿಸಿಕೊಂಡು ಸಾಯಬೇಕು ಅಂತ ಅವನ ಇಚ್ಛಾ ವ್ಯಕ್ತ ಮಾಡಿದ. ಅವಾಗ ಮಹಾರಾಜ ಹೇಳ್ದ, ಆಯಿತು, ನಿನಗೆ ಕೊಡ್ತೇನೆ, ಆದರೆ ನಿನ್ನ ಇಚ್ಛೆಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೇನೆ, ಒಂದು ಕರಾರ ಅಷ್ಟೆ. ಏನು ಅಂತ ಕೇಳ್ದ ಮುದುಕ. ಯಾವಾಗಲೂ ಗಳಿಸ್ಬೇಕಾಗ್ತದ ಮನುಷ್ಯ, ಹಂಗೆ ಕೊಟ್ಟರೆ ಭಿಕ್ಷುವಾಗಿ ಶ್ರೀಮಂತ ಆದಂಗೆ ಆಗ್ತದೆ. ಒಂದು ಕೆಲಸ ಮಾಡು, ಕೆಲಸಕ್ಕೆ ಸರಿಯಾಗಿ ನಾನು ಕೊಡ್ತೀನಿ ಅಂದ. ಏನು ಅಂದ ಮುದುಕ? ಆತ ಹೇಳ್ದ, ಇಲ್ಲಿ ಹೊಳಿ ಅದ, ನಮ್ಮ ರಾಜಧಾನಿಯ ಸಮೀಪ ಹೊಳಿ ಅದ. ನೀನು ಆ ದಂಡಿಗೆ ಹೋಗೋದು ಈಸ್ಗೋತ, ಈ ದಂಡಿಗೆ ಬರೋದು, ಒಂದು ಸಲ ಹೋಗಿ ಬಂದ್ರೆ ಒಂದು ಬಂಗಾರದ ನಾಣ್ಯ. ಮುದುಕನಿಗೆ ಎಷ್ಟು ಸಂತೋಷ ಆಯಿತು. ಮಹಾನುಭಾವರೇ, ಯಾವಾಗ ಕೂಡ ಶುರು ಮಾಡಲಿ ಅಂದ ಈಶಾಡಕ್. 70 ವರ್ಷ ಆಗ್ಯದ. ಅಷ್ಟು ಹುರುಪ ಒಳಗೆ ಮರ್ತ ಬಿಟ್ಟ. 70 ಮರ್ತ, 20 ಅಂತ ತಿಳ್ಕೊಂಡ. ಹಣ ಬರ್ತದಂದಾಗ 20. ಮಹಾರಾಜ ಹೇಳ್ದ, ಬೆಳಗಿನ ವೇಳೆ ಸೂರ್ಯೋದಯಕ್ಕೆ ನಾನು ಅಲ್ಲಿಗೆ ಬರ್ತೇನೆ, ಸಂಪತ್ತ ಅಲ್ಲೇ ತಂದ ಇಟ್ಟಿರ್ತದೆ. ಒಂದು ಸಲ ಹೋಗಿ ಬಂದ ಕೂಡಲೇ ಒಂದು ಸುಂದರವಾದಂಥ 10 ಗ್ರಾಮ್ ಅಲ್ಲ, ಒಂದು 100 ಗ್ರಾಮದ ನಾಣ್ಯ ಬಂಗಾರದ್ದು, ಅಂದ್ರೆ 10 ಸಲ ಹೋದ್ರ ಕಿಲೋ. ಮುದಕಂದ, ನಾನು ಮೊದಲೇ ಭಾರಿ ಈಸುಗಾರ, ಸಣ್ಣವಿದ್ದಾಗ. ಈಗ 50 ವರ್ಷ ಈಶಾಡಿಲ್ಲ. ಹೆಂಗ ಮನಸ್ಸು ಹೆಂಗೆ ಕೆಲಸ ಮಾಡುತ್ತೆ. ಈಸಾಡ್ದ 1 ತಾಸ 2 ತಾಸ, ಇದು ರಾಶಿ ಆಗಕ್ಕೆ ಶುರುವಾಯಿತು. ಸಂಪತ್ತಿನ ರಾಶಿ. ಮಧ್ಯಾಹ್ನ ಆಯಿತು, ನೀರು ಕುಡಿಯಂಗಿಲ್ಲ, ಅನ್ನ ಉಣ್ಣಂಗಿಲ್ಲ. ಯಾಕೆ? ಗಳಿಸಬೇಕಲ್ಲ, ಗಳಿಸಬೇಕಲ್ಲ. ಅನ್ನಕ್ಕಾಗಿ ಗಳಿಕೆ ಅನ್ನೋದನ್ನ ಮರ್ತ ಬಿಟ್ಟ. ಅನ್ನ ಬಿಟ್ಟ, ಗಳಿಕೆ ಶುರುವಾಯಿತು. ನೋಡುವಾಗ ಎಷ್ಟು ಆನಂದ ಆಗ್ತಿತ್ತು. ಹೋಗೋದು ಬರೋದು, ಹೋಗೋದು ಬರೋದು. ಸಾಯಂಕಾಲ ಆಯ್ತು, ರಾಶಿಯಾಗಿ ಬಿದ್ದಿತ್ತು ಸಂಪತ್ತ. ಎಲ್ಲ ನಂದೇ ಅಂದ. ಮಕ್ಕಳು ಇಷ್ಟು ಆನಂದ ಆಗಿದ್ರು, ನಾವು ಇಷ್ಟು ಶ್ರೀಮಂತರಾದೇವಲ್ಲ ಅಂತ. ಮಹಾಮಂತ್ರಿಗೆ ತಾಪ ಆಯಿತು, ಇಷ್ಟೆಲ್ಲ ಕಳ್ಕೋತೇವಲ್ಲ ಅಂತ. ಅವಾಗ ಮಹಾರಾಜ ನೋಡ್ತಾನೆ ಇದ್ದ. ಮುದುಕನಿಗೆ ಹೇಳ್ದ, ಸಾಕಲ್ಲ, ಬೇಕಾದಷ್ಟಾಯ್ತು, ಸಾಕಲ್ಲ. ಮಹಾರಾಜರೇ,
ಇನ್ನ ಸೂರ್ಯ ಮುಳುಗಿಲ್ಲ. ಇದೊಂದು ಕೊನೆಯ ಸಲ ಹೋಗ್ತೇನೆ ಮಹಾರಾಜರೇ ಅಂದ. ಆಯಿತು ನಿನ್ನಿಚ್ಛೆ, ಹೋಗು ಅಂದ್ರು. ಹೋಗಿ ಬಾ ಅಲ್ಲಿಲ್ಲ, ಹೋಗು ಅಂದ್ರು. ಸೋತಿದ್ದ ಮುದುಕ, ಮೈಯಲ್ಲಿ ತ್ರಾಣ ಇರಲಿಲ್ಲ. ಕೊನೆ ಕ್ಷಣ ಹೋದ, ಆ ದಂಡಿ ಮುಟ್ಟಿದ, ತಿರುಗಿ ಬಂದ. ಇನ್ನೇನು ದಂಡಿ ಮುಟ್ಟಬೇಕು ಅನ್ನುವುದರಾಗ ಹಾರ್ಟ್ ಫೇಲ್. ಸಂಪತ್ತ ನಕ್ತೋ, ಮುದುಕ ಹೋದ. ಮಹಾರಾಜ ನಕ್ಕ, ಹೇಳ್ದ, ಚಿಂತೆ ಮಾಡಬೇಡ ಮಹಾಮಂತ್ರಿಯೇ, ಎಲ್ಲರದು ಪರಿಸ್ಥಿತಿ ಹೀಗೆ. ನಮ್ಮ ಸಂಪತ್ತು ಯಾರ್ದು ಆಗೋದಿಲ್ಲ, ಅವರೇ ಹೋಗ್ತಾರ. ಯಾಕೆ? ಅದು ಒಳಗೆ ಹಂಗೆ ಮಾಡಿಸ್ತದೆ. ಆಸೆ ಒಮ್ಮೆ ಆರಂಭ ಆಯಿತು, ಅದು ಮುಗಿಸ್ತದೆ ವಿನಃ ನಮ್ಮನ್ನ ಶ್ರೀಮಂತ ಮಾಡೋದಲ್ಲ, ಮುಗಿಸ್ತದೆ. ಇನ್ನೂವರೆಗೆ ಯಾರೂ ಅನುಭವಿಸಿಲ್ಲ. ಕೂಡ್ಸ್ಯಾರ, ಹೋಗ್ಯಾರ. ಕೂಡಿಸ್ದವ್ರೆಲ್ಲರೂ ಹೋಗ್ಯಾರ, ಕೂಡಿಟ್ಟಿದ್ದು ಉಳ್ದದ ಅಷ್ಟೇ.